ಆನೆ ಹುಡಿಕೊಂಡು ನಾವು ಹೋಗೋದಲ್ಲ, ಆನೆನೇ ನಮ್ಮನ್ನ ಹುಡಿಕ ಬರ್ತಾ ಇರೋದು ಈಗ ಸ್ಟಾರ್ಟ್ ಆಗುತ್ತೆ ರಿಯಲ್ ಅಡ್ವೆಂಚರಸ್ಸು. ಈ ಕ್ಯಾಂಪಿಂಗನ್ನು ನಾನು ನನ್ನ ಫ್ಯಾಮಿಲಿ ಜೊತೆ ಮಾಡ್ತಾ ಇದ್ದೀನಿ. ಆನೆ ಬಂದಿದ್ದಂತ ಒಟ್ನಲ್ಲಿ 5 ದಾಟಿದ್ದಂತೆ ಗೇಟ್ ಮುರಿದಾಕ್ಬಿಟ್ಟು ಅಂತೀಯಾ? ಗೇಟ್ ಪುಡಿ. ನಮ್ಮ ಮನೇಲಿ ಆನೆಗಿಂತ ಚಿರತೆ ಭಯ ಜಾಸ್ತಿ. ಇಲ್ಲಿಂದ ಡೈರೆಕ್ಟು ಅಲ್ಲಿ ಆನೆ ಬಂದಿದೆಯಲ್ಲ ಅಲ್ಲಿಗೆ ಹೋಗ್ತೀನಿ. ನನಗೂ ಇವತ್ತೇ ಗೊತ್ತಾಗಿದ್ದು ಆನೆಗಳಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ನಾನು ಇಷ್ಟು ದಿನ ಮಾಡ್ತಾ ಇದ್ನಲ್ಲ ಆ ಥರ ಕ್ಯಾಂಪಿಂಗ್ ಅಲ್ಲ ಇದು. ನಾನು ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಫ್ಯಾಮಿಲಿ ಜೊತೆ ಒಂದು ಕ್ಯಾಂಪಿಂಗ್ ಮಾಡಬೇಕು ಅಂತ. ಫೈನಲಿ ಆ ದಿನ ಇವತ್ತು ಬಂದಿದೆ. ಸೊ ಇವತ್ತು ನೋಡಿ, ಫ್ಯಾಮಿಲಿ ಜೊತೆ ಕ್ಯಾಂಪಿಂಗ್ ಅಲ್ಲದೆ ಯಾವ್ಯಾವ ಥರ ಅಡ್ವೆಂಚರ್ಗಳನ್ನ ಈ ರಾತ್ರಿ ಮಾಡ್ತೀನಿ ಅಂತ. ಇವಾಗ ನಮ್ಮ ಕ್ಯಾಂಪ್ ಇಲ್ಲಿದೆ. ಸೊ ಫಸ್ಟು ಕ್ಯಾಂಪ್ ಹಾಕೋಣ ಬನ್ನಿ. ಬೇಗ ಹಾಕಬೇಕು, ಟೈಮ್ ಇಲ್ಲ. ಸೊ ಆಲ್ರೆಡಿ ಅಲ್ಲಿ ಆನೆ ಬಂದ್ಬಿಟ್ಟಿದೆ. ಸೊ ಆನೆ ಬರೋದ್ರೊಳಗಡೆ ನಾವು ಕ್ಯಾಂಪ್ ಹಾಕಿ ಮುಗಿಸ್ಬೇಕು. ಸೊ ಓಕೆ, ಇವತ್ತು ಅಡ್ವೆಂಚರ್ ಮಾಡೋದಕ್ಕೂ ಹೋಗೋಕ್ಕೂ ಮುಂಚೆ ಫಸ್ಟು ಒಂದು ರೆಸಿಪಿ ಮಾಡ್ತಾ ಇದ್ದೀವಿ ಇಲ್ಲೇ ಕ್ಯಾಂಪಿಂಗಲ್ಲಿ. ಸೊ ನಾವೆಲ್ಲರೂ ಸೇರಿ ಇವತ್ತು ಇಲ್ಲಿ ನೋಡ್ರಿ ಚಿರ್ಮುರಿಗೆ ರೆಡಿ ಮಾಡಿದ್ದೀವಿ. ಆಲ್ರೆಡಿ ಚಿರ್ಮುರಿಗೆ ಏನೇನು ಬೇಕು ಎಲ್ಲ ಐಟಮ್ಗಳನ್ನು ರೆಡಿ ಮಾಡ್ಕೊಂಡು ಇಟ್ಟಿದ್ದೀವಿ ನಮ್ಮ ಕ್ಯಾಂಪಿಂಗ್ ಹತ್ರ. ಇವಾಗ ಫಸ್ಟು ಚಿರ್ಮುರಿ ಮಾಡ್ತೀನಿ ಅಣ್ಣ ಬನ್ನಿ. ಆನೆಗಳು ಇಷ್ಟು ದಿನ ಕಾಡ್ ಹತ್ರ ಇರೋ ಹೊಲಗಳಿಗೆ ಬರ್ತಾಯಿದ್ವು. ನಿನ್ನೆ ರಾತ್ರಿ ಇಲ್ಲೇ ನಮ್ಮ ಊರ ಹತ್ರನೇ ಒಂದು ತೋಟದ ಮನೆಗೆ ಬಂದ್ಬಿಟ್ಟಿದೆ. ಅಂದರೆ ತೋಟದ ಮನೆ ಅಂದರೆ ತೋಟ ಬೇರೆ ಅಲ್ಲ, ಊರು ಬೇರೆ ಅಲ್ಲ, ಅಲ್ಲೇ ಊರ ಹತ್ರನೇ. ಸೊ ಹಾಗಾಗಿ ಇವತ್ತು ಅಲ್ಲಿ ಫೋನ್ ಮಾಡಿದ್ರಿ. ಇವಾಗ ಅಲ್ಲಿಗೆ ಹೋಗಬೇಕು. ಹೋಗೋದಕ್ಕೂ ಮುಂಚೆ ಫಸ್ಟು ಇಲ್ಲಿ ಚಿರ್ಮುರಿ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಎಲ್ಲ ಚಿರ್ಮುರಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ನಾನು ನೆನ್ನೆನೇ ಮಾಡಬೇಕು ಅಂತ ಮಾಡಿದ್ವಿ, ಬಟ್ ನೆನ್ನೆ ಟೈಮ್ ಸಿಕ್ಕಲಿಲ್ಲ. ಹಾಗಾಗಿ ಇವಾಗ ಚಿರ್ಮುರಿ ಮಾಡೋಣ. ನೋಡಿ ಟೇಸ್ಟಿಯಾಗಿರೋ ಚಿರ್ಮುರಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಗೊತ್ತಾಗುತ್ತೆ ನಮ್ಮ ಅಮ್ಮ ನಮ್ಮ ಅಕ್ಕ ಅವ್ರಿಗೆಲ್ಲ ಒಂದು ವೀಡಿಯೋ ಮಾಡೋದಕ್ಕೆ, ಒಂದು ಕ್ಯಾಂಪಿಂಗ್ ಹಾಕೋದಕ್ಕೆ ಎಷ್ಟೊಂದು ಕಷ್ಟ ಬೀಳಬೇಕು ಅಂತ. ಸುಮ್ಮನೆ ನೋಡೋಷ್ಟು ಈಸಿ ಅಲ್ಲ ಗೈಸ್ ಒಂದು ವೀಡಿಯೋ ಮಾಡೋದಾಗಲಿ, ಅಥವಾ ನಾನೇ ಇವಾಗ ಕ್ಯಾಂಪಿಂಗೇ ಮಾಡೋದಾಗಲಿ. ಸೊ ಎಷ್ಟು ಅದ್ರ ಹಿಂದ್ಗಡೆ ಎಷ್ಟೊಂದು ಕೆಲಸ ಮಾಡ್ಬೇಕಂದ್ರೆ. ಎಲ್ರಿಗೂ ಕರೆಕ್ಟಾಗಿ ಒಂದೊಂದು ಪ್ಲೇಟ್ ಬಂತು, ಎಲ್ಲರೂ ತಿಂತಾಯಿದ್ದೀವಿ. ಹೆಂಗಿದೆಯೋ ಟೇಸ್ಟ್? ಹೆಂಗಿದೆಯೋ? ಚೆನ್ನಾಗಿದ್ದಾವ? ಸೂಪರ್ ಆಗಿದೆ. ಹೆಂಗಿದ್ದೋ? ನಿಮ್ಮ ಒಬ್ಬನೇ ನಿಜ ಹೇಳೋದು. ಚೆನ್ನಾಗದೆ, ಸುಳ್ಳಲ್ಲ, ನಿಜ ಚೆನ್ನಾಗದೆ. ನಾವು ಚಿರ್ಮುರಿ ತಿಂತ ನ್ಯೂಸ್ ಏನು ಬಂತು ಅಂದರೆ, ಅಲ್ಲಿ ನಾವೇನು ರೈಲ್ವೆ ಬ್ಯಾರಿಕೇಡ್ ಹಾಕ್ಸಿದ್ವಿ, ಅಂದರೆ ಕಾಡಲ್ಲ ರೋಡ್ ಹತ್ರ. ಸಾಯಂಕಾಲ 6 ಗಂಟೆ ಆಯಿತು ಅಂದರೆ ಆ ಒಂದು ರೈಲ್ವೆ ಬ್ಯಾರಿಕೇಡ್ ಇತ್ತು, ಅದನ್ನ ಕ್ಲೋಸ್ ಮಾಡ್ತಾ ಇದ್ವಿ, ಬೆಳಿಗ್ಗೆ ಓಪನ್ ಮಾಡ್ತಾ ಇದ್ವಿ. ಆನೆಗಳು ಬರ್ತಾ ಇರಲಿಲ್ಲ. ಅದು ಒಂದೇ ದಾರಿಲಿ ಇಲ್ಲಿನ ಎಷ್ಟೋ ಹಳ್ಳಿಗಳು ಮತ್ತು ಇಲ್ಲಿನ ರೈತರ ಹೊಲಗಳಿಗೆ ಆನೆ ಬರೋದನ್ನು ತಪ್ಪಿಸೋದು ಅದೊಂದೇ ಒಂದು ಗೇಟು ಅದಾಗಿತ್ತು. ಬಟ್ ಆ ಗೇಟನ್ನು ಇವಾಗ ಜಸ್ಟು 5 ಆನೆಗಳು ಬಂದು ಅದನ್ನು ಎಲ್ಲ ಪುಡಿ ಮಾಡಿದ್ದೇವಂತೆ. ಮನೆ ಹತ್ರ ಆನೆ ಬಂದಿದ್ದಂತ ಒಟ್ನಲ್ಲಿ 5 ದಾಟಿದ್ದಂತೆ ಗೇಟ್ ಮುರಿದಾಕ್ಬಿಟ್ಟು ಅಂತೀಯಾ? ಗೇಟ್ ಪುಡಿ. ಗೇಟ್ ಗಿತ್ತೇಸ್ತಾಯ್ತು. 5 ಆನೆ ಬಂದಿದ ಮತ್ತೆ ಎತ್ತಾಗ ಬರ್ತಂತೆ ಒಳಗಲ್ಲ. ಅಷ್ಟು ದೊಡ್ಡ ಗೇಟ್ನ ಮುರಿದಾಕ್ಬಿಡ್ತಾ? ಫೋಟೋ ಕಳಿಸ್ತೀನಿ ನೋಡ್ಬೇಕಾರೆ. ಫೋಟೋ ಇದ್ದ ಫೋಟೋ ಹೆಂಗ್ ಯಾವ ತರ ಮುರಿದಾಕಿದ್ದು? ಗೇಟ್ ನೋಡಿ ಕಳಿಸ್ತೀನಿ ನೋಡಲ್ಲಿ. ಇಲ್ಲಿ ನೋಡ್ರಿ, ಅಷ್ಟು ದೊಡ್ಡ ಗೇಟು ಅದನ್ನೇ ಎತ್ತು ಬಿಸಾಕಿದಿ ಅಂತಲ್ಲ. ಓಹೋ, ಏನು ಎಲ್ಲ ಕಿತ್ತು ದಬಾಕೊಂಡದೆಲ್ಲ ಆ ಪಾಟಿ ಗೇಟು. ರೈಲ್ವೆ ಬ್ಯಾರಿಕೇಡ್ ಹಾಕಿದ್ರೆ ಆನೆ ಬರಲ್ಲ ಅಂತೀವಿ. ಅಲ್ಲಿ ನೋಡಿ, ಈ ರೈಲ್ವೆ ಕಂಬಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಅದನ್ನೇ ಬ್ರೇಕ್ ಮಾಡಿ ಆನೆಗಳು ಬರ್ತವೆ. ಅಂದ್ರೆ ಆನೆಗಳು ಎಷ್ಟು ಅದೇನು ಅಂತಾರಲ್ಲ, ಬ್ಯಾರೇನೆ ಹಿಡಿಬಹುದು ಆನೆ ಹಿಡಿದು ಕಟ್ಟಾಕದ. ಇಲ್ಲೇನು ಮುರಿದಿದೆ ಆ ಗೇಟು, ಬೆಳಿಗ್ಗೆ ಹೋಗಿ ತೋರಿಸ್ತೀನಿ ನೋಡಿ ಲೈವ್ ಅಲ್ಲಿ ಯಾವ ತರ ಮುರಿದಿದೆ, ಯಾವ ತರ ದಾಟ್ಕ ಬಂದಿದೆ ಅಂತ ಬೆಳಿಗ್ಗೆ ಗೊತ್ತಾಗುತ್ತೆ ನಮ್ಗೆ. ಇಲ್ಲಿ ಏನು ನಡೆಯುತ್ತೆ ರಿಯಲ್ ಆಗಿ ಅದನ್ನ
ನ್ಯಾಚುರಲ್ಲಿಗೆ ರಾ ಅಲ್ಲಿ ನಿಮಗೆ ತೋರಿಸೋದು ಅಷ್ಟೇ. ಇಲ್ಲಿ ನೋಡಿ, ನಾವಿವಾಗ ನೆಮ್ಮದಿಯಾಗಿ ಇಲ್ಲಿ ತಿನ್ಕೊಂಡು ಕೂತಿದ್ವಿ. ಇದಿಷ್ಟು ಫೀಲಿಂಗ್ ಚೆನ್ನಾಗಿತ್ತು ಅಂತ ಅಂದರೆ ಅಲ್ಲಿ ಆನೆ ಬರ್ತಿದ್ದಿಲ್ಲ, ಅದು ಅಡ್ವೆಂಚರಸ್ಸು. ಸೊ ಆ ಅಡ್ವೆಂಚರಸ್ಗೆ ಇವರೆಲ್ಲ ಬರೋದಕ್ಕಾಗಲ್ಲ, ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ನಾನೇ ಹೋಗ್ಬೇಕು. ಇದಿಷ್ಟು ಏನು ನೋಡಿದ್ರಿ, ನಮ್ಮ ಫ್ಯಾಮಿಲಿ ಜೊತೆ ಕ್ಯಾಂಪಿಂಗ್ ಆಗಿತ್ತು. ಕ್ಯಾಂಪಿಂಗ್ ಅಂದರೆ ಯಾವ ಥರ ಫೀಲ್ ಅಂತ ಅವ್ರಿಗೆ ಗೊತ್ತಾಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಕ್ಯಾಂಪಿಂಗ್ ಮಾಡಿ ಅವ್ರಿಗೆ ತೋರಿಸ್ದೆ. ಸೊ ಈಗ ಸ್ಟಾರ್ಟ್ ಆಗುತ್ತೆ ರಿಯಲ್ ಅಡ್ವೆಂಚರಸ್ಸು. ಇವಾಗ ಇಲ್ಲಿಂದ ಅಲ್ಲಿ ಆನೆಗಳು ಬಂದಿದ್ದಾವಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಟೈಮ್ ನೋಡ್ರಿ 11 ಗಂಟೆ 7 ನಿಮಿಷ. ಈಗ ಸ್ಟಾರ್ಟ್ ಮಾಡ್ಬೇಕು ನಮ್ಮ ಅಡ್ವೆಂಚರಸ್ಸು. ನೆನ್ನೆ ಎಷ್ಟೊತ್ತು ಬಂದಿದ್ದು ಆನೆ? 3:37. ನೀನು ನೋಡಿದ್ಯಾ? ಹಿಂಗೆ ಮನಿ ಕಡು ಹೆಂಗಿಲ್ಲ ಹಿಂಗ್ ಮಲಗಿದೆಯಲ್ವಾ, ಈಗ ಎದ್ಬಿಟ್ಟು ಎತ್ತಿ ಬ್ಯಾಟ್ರಿ ಬಿಟ್ಟಿ ಸೀದಾ ಆಲ್ ಮರದಲ್ಲಿ ನಮ್ದು ವಾಲ್ ಮರ್ತಿ ಈಗ ಹೋಯ್ತಾ ಅಷ್ಟೇ. ಫೋನ್ ಮಾಡ್ದ ಕಾರ್ತಿ ಮೇಲ್ಗಡೆ ನಮ್ ಪಕ್ಕ ತೋಟ, ಫೋನ್ ಮಾಡ್ದ ಆನೆ ಬರ್ತದೆ ನೋಡಿ ನಿಮ್ ತೋಟಕ್ಕೆ ಅಂದ. ಯಾವ ಗುರು ಅನ್ಬಿಟ್ಟು ಟೈಮ್ ನೋಡ್ರಿ 3:37. ಇಷ್ಟೊತ್ಲಿ ಯಾವ ಇದ್ ಯಾವ್ದು ಬಂದು ಹೋಗ್ಬಿಟ್ಟವ. ಸುಮ್ನೆ ಅಲ್ಲಿ ಬ್ಯಾಟ್ರಿ ಮಡಗಿದ್ವಿ, ಎತ್ಕಣಿಗ್ ಬುಟ್ಟಿ ಅಷ್ಟೇ, ಅಲ್ಲೇ ಹೋಯ್ತಾ ನೆಟ್ಗೆ ಹಂಗೆ ಎತ್ ಕೂತ್ಕೊಂಡು ಆ ತೊಟ್ಟಿ ಮೇಲೆ ಎತ್ಕೊಂಡ್ ಬುಟ್ಟಿ. ಇನ್ನೇನ್ ಹತ್ ಪೈಪ್ ಅಂತೂ ಗಾನು ಪೈಪ್ನು ಏಕ ತುಳ್ಕೊಂಡೋಗಿದ್ದ. ಹೋಗವ ಒಂದ್ ರೌಂಡ್ ಅಲ್ಲಿ ಗಂಟೆ ಹೋಗಿದ್ ಬರ ಹೋಗ್ರ ಅಲ್ಲಿಗೆ ಹೋಗ್ಬೇಕು. ನಾವು ಹೋಗ. ಈ ಜಾಗದಲ್ಲಿ ನಾನು ನನ್ನ ಫ್ರೆಂಡ್ ಇಬ್ಬರು ಬಿಟ್ರೆ ಇನ್ಯಾರೂ ಇಲ್ಲ. ಇವಾಗ ಇಲ್ಲಿಂದ ನೆನ್ನೆ ಆನೆ ಬಂದಿತ್ತಲ್ಲ, ಅಲ್ಲಿಗೆ ಒಂದು ರೌಂಡ್ ನೋಡ್ಕೊ ಬರ್ತೀವಿ. ಎಲ್ಲಿ? ಅಲ್ಲಿಗೆ ಬಂದಿತ್ತಾ? ಅಲ್ಲಿಗೆ ಹಂಗೆ ಬಂತು? ಅಲ್ಲನ್ ಬಂತ? ರೋಡ್ ಬಂದಿರೋದ್ ಕಣ ಮಾಮೂಲಿ ನಮ್ ಬಸ್ ಹೋಯ್ತಲ್ಲ ಮೇನ್ ರೋಡೇ ಬಂದ್ ಗಾಡಿ ಬೇರೆ ಬಸ್ ಯಾರು ಬೇರೆ ಮೈಯಾಗೆ ಕರಡಿನೂ ಬಂದದ್ದ. ಇಲ್ಲಿ ಆನೆ ಒಂದೇ ಭಯ ಅಲ್ಲ ಗೈಸ್, ಆನೆ ಬರುತ್ತೆ, ಕರಡಿ ಬರುತ್ತೆ, ಚಿರತೆ ಬರುತ್ತೆ, ಹುಲಿ ಬರ್ತವೆ. ಸೊ ಏನು ಅಂತ ಕಾಯೋದು. ಇಲ್ಲೋಯ್ತಾನೆ. ಓಹೋ ನೋಡ್ರಿ, ಒಂದೊಂದು ಹೆಜ್ಜೆಗಳು ಹೆಂಗಿದೆ ನೋಡಿ. ಇಲ್ಲೊಂದು ಹೆಜ್ಜೆ, ಇಲ್ಲೊಂದು ಹೆಜ್ಜೆ, ಇಲ್ಲಿ ಹೀಗೇ ಹೋಗಿದೆ ನೈಟು ಇದೇ ದಾರಿಲಿ. ಸರಿ ನೋಡಿ, ಕಾಣಿಸ್ತಿದೆ ನಿಮ್ಗೆ? ಇದೇ ದಾರಿಲಿ ಹಿಂಗೆ ಹೋಗಿದೆ. ಈಗ ಹೋಗ್ಬಿಟ್ಟು ಇಲ್ಲಿ ಜೋಳ ಎಲ್ಲೂ ತಿಂದಿಲ್ಲ ಅನ್ಸುತ್ತೆ ಅದು. ಹಾಂ ಇಲ್ಲಿ ನೋಡಿ, ಇಷ್ಟು ಹಸಿ ಜೋಳ ಇದೆ, ಅದೆಲ್ಲೋ ಗಾಬ್ರಿಲಿ ನುಗ್ಬಿಟ್ಟಿದೆ ನೋಡಿ. ಈಗ ಹೋಗೋದೆ ನೋಡಿ, ಇಲ್ಲಿ ಇದೇನೆ ಈ ಥರ ದಾರಿ ಮಾಡ್ಕೊಂಡು ಹೋಗೋದೆ. ಬೈವಾ ಒಟ್ಟಿನಲ್ಲಿ ಟೈಮ್ ಆಗ್ಬಿಟ್ಟದೆ. ಸೊ ತುಂಬ ಡೇಂಜರ್ ಇಲ್ಲಿ. ಇದು ತುಳ್ದಿರೋದಲ್ಲಿ ಇನ್ನೆಷ್ಟು ದೂರ? ಹಾಂ ಬೇಡವಾ? ನಮ್ಮ ಫ್ರೆಂಡು ಯಾಕೋ ಸಿಕ್ಕಾಬಟ್ಟೆ ಭಯ ಬೀಳ್ತಾವನೆ. ಅಂದರೆ ಭಯ ಅಂದರೆ ಟೈಮ್ ಆಗ್ಬಿಟ್ಟಿದೆ ಇವಾಗ ಆಲ್ರೆಡಿ, ಆನೆಗಳು ಬರೋ ಟೈಮು. ಸೊ ನಾನು ಹೋಗೋ ತೋಟಗಳಿಗೆ ಆನೆಯಿಂದ ಲಾಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನಿಂದ ಜೋಳ ಲಾಸ್ ಆಗೋದಂತೂ ಗ್ಯಾರಂಟಿ. ಸೊ ಏನಂದರೆ ನಮಗೆ ಟೈಮ್ ಪಾಸ್ ಬೇಕಲ್ಲ, ಜೋಳ ಮುರ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಇಷ್ಟ ಎತ್ತರ ಹಾಕಿದ್ ಗೊಬ್ಬರ ಗುಡ್ಡೆ ನೆಲ್ಸ ಮಾಡ್ಬಿಟ್ಟದೆ. ಕಾಡಿ ಅಂದಿಯೋ? ಕರಡಿ ಹಂಗೆ ಹೇಳಕ್ಕೆ ನಾನು ಮನಿ ಕತೆ ನೋಡ ತೋಟ ಕಂತಿದ್ದೆ ಅಲ್ಲಿಗೆ ನೋಡಿ ಬಾಯ್ಲಿ ಅಲ್ಲಿ ಮನಿ ಕತ್ತಿನಿ ಅಲ್ವಾ ಅಲ್ಲಿ ಅಲ್ಲಿ ಮನಿ ಕಂಡ್ರೆ ಡೈರೆಕ್ಟ್ ನೋಡಿ ಕಾಣುತ್ತಿಲ್ಲ. ಬ್ಯಾಟ್ರಿ ಬಿಟ್ಟು ಸುಮ್ಮನೆ ಕೆದಕ್ತಿರದೆ ಪರ್ಕ 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 ಪರ್ಕನೆ ಸುತ್ತು ಬಡಿದೆ. ಇವತ್ತು ಬಂದು ಯಾರು ಮುಟ್ಟು ಬನಕ್ತಿರೋದೆ ನಾನು. ಹೇಗಿರ ನಮ್ದು ಹುಲಿ ಅದಿಲ್ಲ ಬಂದ್ಬಿಡ್ಬೇಕು ಅಲ್ಲಿಗೆ. ಸದ್ದಾಗ್ದ ಅಂದರೆ ನಮ್ಮ ಹುಲಿಗೆ ಎದ್ರಕೊಂಡು ಹೋಗ್ತಾ ಇರ್ಬೇಕು. ಇದೇನ್ಲೇ ಇದು? ತೆಂಗಿನ ಮರದಿಂದ ಮೊಟ್ಟೆ ಬೀಳ್ತು. ಮೊಟ್ಟೆ ಹಾಕಿ ಬೀಳ್ತು. ಈಗ ನಾವು ಬರೋ ಟೈಮ್ಲಿ ಅದು ನಮ್ಮ ಮುಂಚೆರೆ ಅಲ್ಲಿ ನೋಡಿ, ಮೇಲ್ಗಡೆಗೆ ಆನೆಗಳು, ಮೇಲ್ಗಡೆಗೆ ಅಲ್ಲಿ ನಾಯಿಗಳೆಲ್ಲ ಸಿಕ್ಕಾಬಟ್ಟೆ ಬಗಳುತ್ತಿದ್ದಾವೆ. ಮೋಸ್ಟ್ಲಿ ಅಲ್ಲಿ ಬಂದಿರ್ಬೇಕು ಆ ಕಡೆಗೆ, ಆ ಸೈಡು. ಅಲ್ಲಿ ನೋಡು, ಅಲ್ಲ ಈ ಮೊಟ್ಟೆ ಹಾಕಿ ಈಗ ಬೀಳ್ತು ಅಂತ ಗೊತ್ತಾಗಿಲ್ಲ. ಹಾಂ ಇದೇ ಮೊಟ್ಟೆ ಗೈಸ್ ನೋಡಿ, ಇಲ್ಲಿ ಈ ಮೊಟ್ಟೆ ಬೀಳ್ತು. ಇದಕ್ಕಿದಾಗಲೇ ಟೈಮ್ 12:32 ಆಗಿದೆ. ನನ್ನ ಫ್ರೆಂಡ್ ಮಲ್ಬಿಟ್ಟ ಗೊರಕೆ ಹೊಡಿತಾವೆ ನೋಡಿ. ಆನೆ ಬಂದರೆ ಅಲ್ಲಿ ಬರುತ್ತೆ. ಆಹಾ ನೋಡ್ರಿ, ನೈಟು ಇದೇ ದಾರಿಲಿ ಹೋಗ್ತಾ ಇದ್ವಿ, ಇವಾಗ ಬೆಳಿಗ್ಗೆ ಹೋಗ್ತಾ ಇದ್ದೀವಿ.
ಇದನ್ನ ಮೆಟ್ಟಿದ್ರೆ ಹೊಡೆದದ್ದನ ಇನ್ನೇ ಮಾಡೋದು ಇದು ಇದಲ್ವಾ ಒಂಥರ ಪುಷ್ ಆಗ್ಬೇಕಲ್ವಾ ಹಳೆ ನೈಟ್ ಅಂದ್ರೆ ಚಳಿಗೆ ಗಟ್ಟಿಯಾಗಿರುತ್ತಲ್ಲ ಬಿಸಿಲಾದ್ರೆ ಏನೂ ಆಗಲ್ಲ ಈ ಮಡಗದೆ ಅಂದ್ರೆ ಹೊಡೆದೋಗಿಲ್ಲ ಒಂದೊಂದು ನೋಡಿರಿ ಸೈಡ್ ಜಾರ್ ಕರೆಕ್ಟಾಗಿ ನೋಡಿರಿ ಹಿಂಗ್ ಮಡಗದೆ ಹೀಗೆ ಸೈಡ್ ಸ್ಲಿಪ್ ಆಗಿರೋದು ಏನೂ ಇಲ್ಲ ಸದ್ಯಕ್ಕೆ ಎತ್ತಿರೋದು ನೋಡಿದ್ರೆ ಈಗ ಹೋಗ್ಬಿಟ್ಟದೆ ನೋಡ್ರಿ ಸುತ್ತ ಯಾವ ಥರ ಕಾಣಿಸ್ತಿದೆ ನೈಟ್ ಆನೆ ಬಂದಿರೋದು ಎಲ್ಲಿಂದ ಗೊತ್ತಾ ನೋಡಲ್ಲಿ ಸೂರ್ಯ ಹುಟ್ಟಿದಾನಲ್ಲ ಅಲ್ಲಿಂದ ಸೀದಾ ಇಲ್ಲಿ ಬಂದ್ಬಿಡುತ್ತೆ ಅಲ್ಲಿ ಅವ್ರದ್ದು ಮೇನಿಲ್ಲ ಅದು ಒಂದು ಗೂಟ ಮುರಿದ್ಬಿಟ್ಟು ಹಂಗೆ ಇರ್ತದೆ ಮ್ಯಾಲ್ಕೆ ಅವ್ರದ್ದು ಮೇನಿಲ್ಲ ಸುಮ್ಮನೆ ಹೋಯ್ತು ಅಷ್ಟೇ ವಿಜಿಟ್ ಹಾಕೊಂಡು ಹೋಗಿರೋದು ಆಡೆ ಅಲ್ಲಿ ರೈಲ್ವೆ ಬ್ಯಾರಿಕೇಡ್ನ ಮುರ್ತಿದ್ಯಲ್ಲ ಅಲ್ಲಿಗೋಗಿ ನೋಡೋಣ ಬನ್ನಿ ನೈಟು ಆನೆ ಬಂದು ಆ ಗೇಟನ್ನು ಉಣಿಸಿತಲ್ಲ ನೋಡಿ ಇದೇ ಜಾಗದಲ್ಲಿ ಇಷ್ಟು ದೊಡ್ಡ ರೈಲ್ವೆ ಬ್ಯಾರಿಕೇಟು ಯಾವ ಥರ ಕೆಳಗಡೆ ಬಿದ್ದಿದೆ ಸೊ ಇದು ನೋಡಿ ಇದೇನು ಕಬ್ಬಿಣನೋ ಏನಣ್ಣ ಇದು ಕಬ್ಬಿಣ ಅಲ್ಲ ಅನ್ಸುತ್ತೆ ಅಲ್ವಾ ನೋಡಿ ಎಷ್ಟು ಮಂದ ಇದೆ ಆಗಿದ್ರೆ ನೋಡಿ ಯಾವ ಥರ ಕಟ್ಟಾಗಿ ಬಿದ್ದಿದೆ ಅಲ್ಲಿ ಇಲ್ಲಿ ಎಲ್ಲ ಪೀಸ್ ಆಗ್ಬಿಟ್ಟದ ಅಂದ್ರೆ ಆ ಕಡೆಯಿಂದ ತಳ್ಳಿರೋದಾ ಒಂದೇ ಆನೆನ ಹೆಂಗಣ ಒಂದೇ ಆನೆ ಇದು ಒಂದೇ ಇಲ್ಲೂ ಕಟ್ಟಾಗ ಹೋಗದ ಹಾ ಇಲ್ಲಿ ನೋಡಿ ಇದರಿಂದ ಆ ಕಡೆಗೆ ಹೋದ್ರೆ ಫಾರೆಸ್ಟು ಈ ಕಡೆಗೂ ಫಾರೆಸ್ಟು ಇದು ರೋಡ್ ಅಲ್ವಾ ಇದರಿಂದನೇ ಈ ಕಡೆಯಿಂದ ಬರೋ ಆನೆಗಳು ಈ ಕಡೆಯಿಂದ ಬರೋ ಆನೆಗಳು ಡೈರೆಕ್ಟಾಗೆ ಇದನ್ನ ದಾಟ್ಕೊಂಡು ಈ ಕಡೆಗೆ ಹೋದ್ರೆ ಎಲ್ಲ ನಮ್ಮ ರೈತರ ತೋಟ ಡೈರೆಕ್ಟಾಗಿ ಹೋಗ್ತಾ ಇದ್ದೋ ಸೊ ಹಾಗಾಗಿ ಇಲ್ಲಿಗೆ ಒಂದು ಗೇಟ್ ಹಾಕ್ಸ್ಲೇಬೇಕು ಅಂದ್ಬಿಟ್ಟು ಹಾಕ್ಸಿದ್ವು ಬಟ್ ಬಂದಿರಲಿಲ್ಲ ಸುಮಾರು ಇದು ಹಾಕ್ಸಿ ಎಷ್ಟೊಂದು ಹೆಲ್ಪ್ ಆಗಿತ್ತಂದ್ರೆ ನಮ್ಮ ರೈತರುಗಳಿಗೆ ಸುಮಾರು ಒಂದು 6 ತಿಂಗಳು ಯಾವುದೇ ಒಂದು ಆನೆಗಳು ಇಲ್ಲಿಂದ ಬರ್ತಾ ಇರಲಿಲ್ಲ ಆದರೆ ನೈಟು ಯಾವುದೋ ಒಂದು ಆನೆ ಅದು ಹೆಂಗೆ ತಳ್ಳಿತು ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಅದು ತಳ್ಳಿ ಕಡೆಗೆ ಬೆಳೆಸಿರೋದನ್ನ ಇದನ್ನ ಸೈಡ್ಗೆ ಎತ್ತಾಕೋದಕ್ಕೆ JCP ಕರೆಸಿ ಸೈಡ್ಗೆ ಎತ್ತಾಕ್ಸಿರೋದು ಅಷ್ಟೊಂದು ಭಾರ ಇರೋದು ಇದು ಇವತ್ತು ರಾತ್ರಿಯಿಂದ ಇದೇ ಜಾಗದಲ್ಲಿ ಫಾರೆಸ್ಟ್ ಗಾರ್ಡ್ಗಳು ಇಲ್ಲಿದ್ದು ಅದನ್ನು ಕಾಯಬೇಕು ಅಕಸ್ಮಾತ್ ಕಾದಿಲ್ಲ ಅಂದರೆ ಎಷ್ಟು ಆನೆಗಳು ಬರ್ತವೆ ಅಂತ ಹೇಳೋಕ್ಕೆ ಆಗಲ್ಲ ಇದೊಂದೇ ದಾರಿ ಸಿಕ್ಕಾಬಟ್ಟೆ ಆನೆಗಳು ಬರೋದು ಆದಷ್ಟು ಬೇಗ ಇಲ್ಲೇನು ಮುರಿದಿದೆ ಈ ರೈಲ್ವೆ ಬ್ಯಾರಿಕೇಡನ್ನು ಇದನ್ನ ರೆಡಿ ಮಾಡಿಸ್ಬೇಕು ಒಂಚೂರು ಅಳ್ಳಾಡ್ಸಕ್ಕೂ ಆಗಲ್ಲ ಇದನ್ನ ನನಗೂ ಇವತ್ತೇ ಗೊತ್ತಾಗಿದ್ದು ಆನೆಗಳಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಓಕೆ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ಅಡ್ವೆಂಚರ್ ವಿಡಿಯೋ ಜೊತೆಗೆ ಅಂತ ಹೇಳ್ತಾ ಅಲ್ಲಿ ತನಕ ಎಲ್ರಿಗೂ ಟಾಟಾ ಬೈ ಬೈ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್